ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಬೂಲ್ ಕಟ್ಟಡದ ಸಭಾಂಗಣದಲ್ಲಿ ಹಲವು ಇಲಾಖೆಯ ಸಹಯೋಗದಲ್ಲಿ ಕಾಂಗ್ರೆಸ್ ಹಾಗೂ ರೈತ ಮುಖಂಡರೊಂದಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಚರ್ಚೆಯನ್ನು ನಡೆಸಿ ಮೊದಲ ಬಾರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ರಾಗಿ ಬೆಳೆ ವಿಮೆ ಮಾಡಿಸಲು ಅರಿವನ್ನು ಮೂಡಿಸಿ ರಾಗಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಶೇಕಡ 50% ವಿಮಾ ಕಂತನ್ನು ನೀಡುವುದಾಗಿ ತಿಳಿಸಿದರು. ಹಾಗೂ ಶೇಕಡ 25% ವಿಮಾ ಕಂತನ್ನು ಮಾವು ಬೆಳೆಗಾರರಿಗೆ ನೀಡುವುದಾಗಿ ತಿಳಿಸಿದರು. ಆದ್ದರಿಂದ ತಾಲೂಕಿನಾದ್ಯಂತ ಇರುವ ಎಲ್ಲ ರೈತರು ತಮ್ಮ ರಾಗಿ ಹಾಗೂ ಮಾವು ಬೆಳೆಗಳಿಗೆ ವಿಮೆ ಮಾಡಿಸುವಂತೆ ಮನವಿ ಮಾಡಿದರು. ಸೊ ಬೆಳೆ ಸಾಲ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಬೆಳೆ ಸಾಲ ಕಡ್ಡಾಯವಾಗಿ ಯಾರಿಗೆ ಬೆಳೆ ಸಾಲ ಮಂಜೂರಾದ ರೈತರು ಎಲ್ಲರಿಗೂ ನಮ್ಮ ಇನ್ಶೂರೆನ್ಸು ಕಡ್ಡಾಯವಾಗಿರ್ತದೆ. ಯಾರ್ಯಾರು ಬೆಳೆ ಸಾಲ ತೊಗೋತಾರೋ ಅವರು ಯಾವ ಬೆಳೆ ಬೆಳೀತಾರೋ ಅವ್ರಿಗೆ ಒಂದು ಇನ್ಶೂರೆನ್ಸ್ ಕಡ್ಡಾಯ ಆಗಿರ್ತದೆ ಈ ಒಂದು ಸ್ಕೀಮಲ್ಲಿ. ಸೊ ಬೆಳೆ ಸಾಲ ಪಡೆಯದೇ ಇರುವಂತಹ ರೈತರು ಕಟ್ಟೋಕ್ಕೂ ಅವಕಾಶ ಇದೆ. ಅಂಥ ರೈತರಿಗೆ ಮೇನ್ ಆಗಿ ಏನು ಬೇಕು ಅಂದರೆ ನಮಗೆ ಭೂಮಿ ಇರಬೇಕು, ಭೂಮಿಗೆ ತಕ್ಕಂಥ ಒಂದು ದಾಖಲೆ ಪಹಣಿ ಇರಬೇಕು, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಸಂಖ್ಯೆ ಲಿಂಕ್ ಆಗಿರಬೇಕು. ಅಂಥ ರೈತರು ಎಲ್ಲ ರೈತರು ಸಹ ಬೆಳೆ ವಿಮೆಗೆ ಒಳಪಡಿಸ್ಬೋದು. ಬೆಳೆ ವಿಮೆಗೆ ಒಳಪಡುವಂಥ ಎಲ್ಲ ರೈತರು ನಮ್ಮ ಗ್ರಾಮವನ್ನು ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಏನಿದಾವೆ ಅಂತಲ್ಲಿ ಸಹ ನಾವು ಬೆಳೆ ವಿಮೆಗೆ ಕಟ್ಸ್ಕೋಬೋದು. ಸೊ ಇದನ್ನು ಯಾರು ಬೆಳೆ ವಿಮೆ ಕಟ್ತಾರೋ ಅವ್ರಿಗೆ ಬಿತ್ತನೆ ಪೂರ್ವದಲ್ಲೂ ಸಹ ನಮಗೆ ಇನ್ಶೂರೆನ್ಸ್ ಬರುತ್ತೆ. ಹೇಗೆ ಅಂದರೆ ಸೊ ಈಗ ನಮಗೆ ಜೂನ್ ಜುಲೈಯಲ್ಲಿ ಮಳೆ ಆಗಬೇಕಿತ್ತು. ಸೊ ಜೂನಲ್ಲಿ ಆಗಲಿಲ್ಲ ಮಳೆ, ಜುಲೈಯಲ್ಲಂತೂ ಆಗಲೇ ಇಲ್ಲ. ಶೇಕಡ 93% ನಮಗೆ ಕೊರತೆ ಇದೆ ಈ ಸರಿ. ಹೋದ ವರ್ಷ ಈ ಟೈಮಲ್ಲಿ ನಾವು 3000 ಹೆಕ್ಟರಷ್ಟು ರಾಗಿ ಬಿತ್ತನೆ ಆಗಿತ್ತು. ಬಟ್ ಈ ವರ್ಷ ಒಂದೇ ಒಂದು ಹೆಕ್ಟರ್ 1 ಎಕರಾಗಿ ನಮ್ಮಲ್ಲಿ ಬಿತ್ತನೆ ಆಗಿಲ್ಲ. ಸೊ ಹಾಗಾಗಿ ಎಲ್ಲ ರೈತರು ಇದೊಂದು ಸ್ಕೀಮ್ನ ಬಳಸ್ಕೊಂಡು ಅನುಕೂಲವಾಗಿ ಕಟ್ಟಿದರೆ ಸೊ ಹತ್ತಿರ 20% ಅಮೌಂಟು ರೈತರ ಖಾತೆಗೆ ನೇರವಾಗಿ ಹೋಗುತ್ತೆ. ಆದರೆ ದಾಖಲಾತಿಗಳು ಪಕ್ಕ ಇರಬೇಕು. ದಾಖಲಾತಿಗಳಲ್ಲಿ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ತೀವಿ, ಈಗ ಒಂದು ಬ್ಯಾಂಕ್ ಅಕೌಂಟಲ್ಲಿ ಅವರ ಆಧಾರ್ ಲಿಂಕು SBI ಆಗಿರುತ್ತೆ. ಸೊ ಅವರು ಲೋನು BDCC ಬ್ಯಾಂಕ್ ತೊಗೊಂಡಿರ್ತಾರೆ, ನಮ್ಮ FIDನಲ್ಲಿ ಕೇಂದ್ರ ಬ್ಯಾಂಕ್ ಇರುತ್ತೆ. ಸೊ ಈ ಥರ ಇದ್ದವಾಗ ಸಮಸ್ಯೆ ಆದಲ್ಲಿ ಅವ್ರದ್ದು ಹೋಲ್ಡ್ ಮಾಡ್ತಾರೆ. ಇನ್ನೊಂದು ಪಾಣಿನಲ್ಲಿ ಒಂದು ಹೆಸರಿರುತ್ತೆ, ಆಧಾರಲ್ಲಿ ಒಂದು ಇರುತ್ತೆ, ನೇಮ್ ಮಿಸ್ ಮ್ಯಾಚ್ ಅಂತ ಇರುತ್ತೆ. ನೇಮ್ ಮಿಸ್ ಮ್ಯಾಚ್ ಬಂದಾಗೂ ಸಹ ರೈತರಿಗೆ ಅಮೌಂಟು ಬೆಳೆ ವಿಮೆ ಹೋಗೋದಿಲ್ಲ. ಇನ್ನೊಂದು ಕ್ರಾಪ್ ಸರ್ವೆನಲ್ಲೂ ಸಹ ನಮಗೆ ರೈತರು ಏನು ಬೆಳೆದಿರ್ತಾರೆ, ರಾಗಿ ಬೆಳೆದ್ರೆ ರಾಗಿಗೆ ನಾವು ಇನ್ಶೂರೆನ್ಸ್ ಕಟ್ಟಿದರೆ ರಾಗಿ ಬೆಳೆ ಕ್ರಾಪ್ ಸರ್ವೆನಲ್ಲಿ ಡಿಪಿಕ್ಟ್ ಆಗಬೇಕು. ಡಿಪಿಕ್ಟ್ ಆದರೆ ಮಾತ್ರ ರೈತರಿಗೆ ಈ ಒಂದು ಬೆಳೆ ವಿಮಾ ಮೊತ್ತ ಪಾವತಿ ಆಗುತ್ತೆ, ಇಲ್ಲಾಂದರೆ ಪಾವತಿ ಆಗೋದಿಲ್ಲ. ಸೊ ನಮ್ಮ ಮಾಗಡಿ ತಾಲೂಕಿನಲ್ಲಿ ಹತ್ತಿರ ನಮಗೆ 26,000 ಹೆಕ್ಟರಷ್ಟು ಬೆಳೆಗೆ ನಾವು ಗುರಿ ಹೊಂದಿದ್ದೀವಿ. ವಿಮಾ ಮೊತ್ತ 49,900 ಇದೆ. ಸೊ ರೈತರು ಕಟ್ಟಬೇಕಾಗಿರೋದು 400 ರೂಪಾಯಿ ಪರ್ ಹೆಕ್ಟರ್. ಸೊ ಅದೇ ಥರ ತೊಗರಿನೂ ಇದೆ. ತೊಗರಿಗೆ ವಿಮಾ ಮೊತ್ತ ಬಂದ್ಬಿಟ್ಟು 57,600 ರೂಪಾಯಿ. ಹಾಂ ಸರ್, ಪರ್ ಎಕರ್ ಸರ್. ಹೆಕ್ಟರ್ಗೆ 998 ಆಗುತ್ತೆ. ಸೊ ತೊಗರಿಗೆ 57,600 ಇದೆ ಸರ್. ಸೊ ವಿಮಾ ಮೊತ್ತ ಬಂದ್ಬಿಟ್ಟು 1,152 ರೂಪಾಯಿ. ಸೊ ರೈತರು ಕಟ್ಟಬೇಕಾಗಿರೋದು 461 ರೂಪಾಯಿ ಪರ್ ಎಕರ್ ಸರ್. ತೊಗರಿಗೂ ಕೊಡ್ತಾರೆ ಸರ್. ತೊಗರಿಗೂ ಬಟ್ ಸೋಯಿಂಗ್ ಸೀಸನ್ ಬಂದ್ಬಿಟ್ಟು ಏಪ್ರಿಲಲ್ಲಿ ಸರ್. ಏಪ್ರಿಲಲ್ಲಿ ನಮ್ಗೆ 90 ಹೆಕ್ಟರಷ್ಟು ಆಗಿದೆ ಸರ್ ಸೋಯಿಂಗು. ಅವರು ಕಟ್ಕೋಬೋದು ಸರ್. ಅವರು ಕಟ್ಕೊಂಡ್ರೆ ನಮ್ಗೆ 5,828 ರೂಪಾಯಿ ಕ್ಲೇಮ್ ಆಗುತ್ತೆ ಸರ್. ಇದು ಬೆಳೆ ಸಾಲ ಪಡೆದಿರೋಂಥ ರೈತರು ಅಥವಾ ಬೆಳೆ ಸಾಲ ಪಡೆಯದೇ ಇರೋಂಥ ರೈತರು ಯಾರು ಬೇಕಾದರೂ ಮಾಡ್ಬೋದು. ಆವಾಗಲೇ ಮೇಡಮ್ ತಿಳಿಸಿದಂಗೆ ಬೆಳೆ ಸಾಲ ಪಡೆದಿರೋಂಥ ರೈತರಿಗೆ ಆಲ್ರೆಡಿ ಬೈ ಡಿಫಾಲ್ಟ್ ಬ್ಯಾಂಕ್ಗಳಿಂದನೇ ಅದರ ಇನ್ಶೂರೆನ್ಸ್ ಪ್ರೀಮಿಯಂ ಏನಿರುತ್ತೆ ಅದು ಕಟ್ ಆಗಿರುತ್ತೆ. ಆದರೆ ರೈತರಿಗೆ ಒಂದು ಅವಕಾಶ ಇರುತ್ತೆ 7 ದಿನವರೆಗೂ
ಆ 7 ದಿನದಲ್ಲಿ ಇಲ್ಲ ನಾನು ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಇಷ್ಟಪಡಲ್ಲ ಅಂತ ಯಾವ ರೈತರು ರೈಟಿಂಗಲ್ಲಿ ಬ್ಯಾಂಕ್ಗಳಿಗೆ ಕೊಡ್ತಾರೆ ಅವರಿಗೆ ಅದು ರಿಟರ್ನ್ ಬ್ಯಾಕ್ ಆಗುತ್ತೆ. ಆ ರೈತರದ್ದು ಏನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಾಗಿತ್ತೋ ಅದು ರಿಫಂಡ್ ಆಗುತ್ತೆ. ಈ ರೀತಿ 2 ರೀತಿಯಲ್ಲಿ ವರ್ಕ್ ಆಗುತ್ತೆ. ಒಂದು ಬೆಳೆ ಸಾಲ ಪಡೆದಿರೋಂಥ ರೈತರಿಗೆ ನೇರವಾಗಿ ಆಲ್ರೆಡಿ ಕಟ್ಟಾಗಿರುತ್ತೆ. ಆ ರೈತ ಏನಾದರೂ ನನಗೆ ಇದು ನಾನು ಇನ್ಶೂರೆನ್ಸ್ ಕಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಮಾಡಿದ್ರೆ ಆ ಇನ್ಶೂರೆನ್ಸ್ ಪ್ರೀಮಿಯಂ ಏನಿರುತ್ತೆ ರಿಟರ್ನ್ ಬ್ಯಾಕ್ ಆಗಿರುತ್ತೆ. ಅದನ್ನೊಂದನ್ನ ಚೆಕ್ ಮಾಡಬೇಕಾಗುತ್ತೆ, ನೀವು ಆ ಥರ ರಿಟರ್ನ್ ಕನ್ಸೆಂಟ್ ಕೊಟ್ಟಿದ್ರೆ ಇಲ್ವಾ ಕನ್ಸೆಂಟ್ ಕೊಟ್ಟಿರ್ಲಿಲ್ವಾ ಅಂತ ಹೇಳ್ಬಿಟ್ಟು. ಇನ್ನೊಂದು ಬೆಳೆ ಸಾಲ ಪಡೆದೇ ಇರೋಂಥ ರೈತರು ಯಾರು ತಮ್ಮ ಜಮೀನುಗಳಿಗೆ ಬೆಳೆ ಸಾಲ ಪಡೆದಿಲ್ಲ ಅವರೆಲ್ಲರೂ ತಮ್ಮ ಇಚ್ಛೆಯ ಅನುಸಾರವಾಗಿ ಇನ್ಶೂರೆನ್ಸ್ನ ಮಾಡಿಸ್ಕೋಬೋದು. ಇದೇನು ಫೋರ್ಸ್ ಇರಲ್ಲ. ಬಟ್ ಈಗ ನಮ್ಮ ಸನ್ಮಾನ್ಯ ಶಾಸಕರು ತಮ್ಮ ತುಂಬ ಉತ್ಸುಕತೆಯಿಂದ ಈ ಸ್ಕೀಮ್ನ ತರ್ತಾ ಇದ್ದಾರೆ. ಇದರ ಪ್ರಯೋಜನ ಎಲ್ಲ ರೈತರು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಇದರೊಳಗಡೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಟೋಟಲ್ಲು ಏನು ನಮ್ಮ ಸಬ್ ಇನ್ಶೂರ್ಡ್ ಅಂತ ಇರ್ತೀವಿ. ಒಂದು ಎಕ್ಸಾಂಪಲ್ ಹೇಳೋದಾಯಿತು ಅಂದರೆ ನಮಗೆ ರಾಗಿಗೆ ಟೋಟಲ್ಲು 49,900 ಒಂದು ಎಕರೆಗೆ ಆಯಿತು ಅಂದರೆ 20,194 ರೂಪಾಯಿ ಅಷ್ಟು ಸಬ್ ಇನ್ಶೂರ್ಡ್ ಇರುತ್ತೆ. ಅಂದರೆ ರೈತರಿಗೆ ಏನಾದರೂ ಬೆಳೆ ಹಾನಿ ಆಯಿತು ಅಂದರೆ ಅಷ್ಟು ರಿಟರ್ನ್ ಬರೋದಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ 10% ಪ್ರೀಮಿಯಂನ ಸರ್ಕಾರನೇ ಭರಿಸುತ್ತೆ. ರಾಜ್ಯ ಸರ್ಕಾರ 4% ಪ್ರೀಮಿಯಂ ಭರಿಸುತ್ತೆ, ಕೇಂದ್ರ ಸರ್ಕಾರ 4% ಪ್ರೀಮಿಯಂ ಭರಿಸುತ್ತೆ. ಇನ್ನು ರೈತರು 2% ಮಾತ್ರ ಇದು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅಷ್ಟೇನೆ. ಹಾಗಾಗಿ ಇದು ತುಂಬ ವರದಾಯಕವಾದಂಥ ಯೋಜನೆ. ಇದರಲ್ಲಿ ರೈತರು ಯಾವ ರೀತಿ ಜಾಗರೂಕತೆ ವಹಿಸಬೇಕು ಅಂತ ಒಂದು ಹೇಳ್ತೀನಿ. ಮೊದಲನೇದಾಗಿ ರೈತರು ತಾವೇನಾದರೂ ಬಿತ್ತನೆ ಮಾಡೋಕ್ಕೆ ಯೋಚನೆ ಮಾಡಿದರೆ, ಈಗ ರಾಗಿ ಬಿತ್ತನೆ ಮಾಡಬೇಕು, ತೊಗರಿ ಬಿತ್ತನೆ ಮಾಡಬೇಕು, ಅಲಸಂದೆ ಬಿತ್ತನೆ ಮಾಡಬೇಕು, ಈ ಥರ ಯೋಚನೆ ಮಾಡಿದ್ರು ಅದೇನು ನಮ್ಮ FID ನಲ್ಲಿ ಅಥವಾ ನಮ್ಮ ಬೆಳೆ ಸಮೀಕ್ಷೆನಲ್ಲಿ ಅದು ಬರೋಂಥ ಅವಶ್ಯಕತೆ ಇಲ್ಲ. ಫಸ್ಟಿಗೆ ಬಿತ್ತನೆ ಮಾಡೋಕ್ಕೆ ಯೋಚನೆ ಮಾಡಿದ್ರು ಸಹ ಆ ಬೆಳೆಗೆ ಇನ್ಶೂರೆನ್ಸ್ ತಗೋಬಹುದು. ಈಗ ನೀವೇನಾದ್ರೂ ಈ ಸೀಸನ್ ಒಳಗಡೆ ರಾಗಿ ಹಾಕಬೇಕು ಅಂತ ಇದ್ರೆ ರಾಗಿ ಇನ್ಶೂರೆನ್ಸ್ನ ಕಟ್ಬಿಡ್ಬೋದು. ಅದು ಬೆಳೆ ಸಮೀಕ್ಷೆನಲ್ಲಿ ಈಗ ಹಿಂದಿನ ವರ್ಷದಲ್ಲಿ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಆಲ್ರೆಡಿ ಬಿತ್ತನೆ ಮಾಡಿರೋಂಥ ರೈತರು ಈ ಸ್ಕೀಮ್ ಒಳಗಡೆ ಬೆಳೆ ವಿಮೆನ ಕಟ್ಬೋದು. ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗೆ ಯಾವ ರೀತಿ ಕವರೇಜ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಾನು. 4 ಹಂತದಲ್ಲಿ ಬೆಳೆ ವಿಮೆ ಕ್ಲೈಮ್ ಆಗುತ್ತೆ. ಒಂದು ನಮ್ಮ ಮಾಗಡಿ ತಾಲೂಕಲ್ಲಾಗಿರ್ಬೋದು ಅಥವಾ ರಾಮನಗರ ತಾಲೂಕಲ್ಲಾಗಿರ್ಬೋದು, ಗ್ರಾಮ ಪಂಚಾಯತಿ ವಾರು ನಮಗೆ ನೋಟಿಫಿಕೇಶನ್ ಆಗಿದೆ ಯಾವುದು ರಾಗಿ ಬೆಳೆ. ಆ ಗ್ರಾಮ ಪಂಚಾಯತಿನಲ್ಲಿ 1,000 ಎಕರೆಯಷ್ಟು ಬಿತ್ತನೆ ಆಗಬೇಕಾಗಿತ್ತು. ಆದರೆ ನಮಗೆ 250 ಎಕರೆಯಷ್ಟು ಸಹ ಬಿತ್ತನೆ ಆಗಿಲ್ಲ. ಕಟ್ ಆಫ್ ಡೇಟ್ ಯಾವತ್ತು ಅಂದರೆ ನಮಗೆ ಆಗಸ್ಟ್ 14ನೇ ತಾರೀಕು. ಆ ಆಗಸ್ಟ್ 14ನೇ ತಾರೀಕು ಒಳಗಡೆ ಮಳೆ ಕೊರತೆಯಿಂದ ನಮಗೆ 250 ಎಕರೆಯಷ್ಟು ಸಹ ಬಿತ್ತನೆ ಆಗಿಲ್ಲ ಅಂತಂದರೆ ನೇರವಾಗಿ ನಮಗೆ ಇನ್ಶೂರೆನ್ಸ್ ಪ್ರೀಮಿಯಂ ಇದೆಷ್ಟಿತ್ತು, ನಮಗೆ ಕವರೇಜ್ ಎಷ್ಟಿತ್ತು ಅದರಲ್ಲಿ 25% ಅಷ್ಟು ಬರುತ್ತೆ. ಎಕ್ಸಾಂಪಲ್ಲು ನಮಗೆ ರಾಗಿಗೆ ಕವರೇಜ್ ಇರೋಂಥದ್ದು 20,194 ರೂಪಾಯಿ. ಅದರಲ್ಲಿ ಬಿತ್ತನೆ ಆಗಲಿಲ್ಲ ಅಂದರೆ ಕಟ್ ಆಫ್ ಡೇಟಲ್ಲಿ 5,049 ರೂಪಾಯಿ ಬಂದ್ಬಿಟ್ಟು ಆ ಇನ್ಶೂರೆನ್ಸ್ ನಮ್ದೇನು ಪಾಲಿಸಿ ಇತ್ತು ಅದು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಅದು ಯೂಸ್ ಆಗಲ್ಲ, ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಅಂದರೆ ನೀವು ಕಟ್ಟಿರೋದು ಬರೀ 400 ರೂಪಾಯಿ ಆದ್ರೂ ನಿಮಗೆ ಸಿಗೋವಂಥದ್ದು 5,049 ರೂಪಾಯಿ ಸಿಗುತ್ತೆ. ನಿಯರ್ಲಿ 5,000 ಸಿಗುತ್ತೆ. 10% ನಮಗೆ ಲಾಭ ಆಗುತ್ತೆ ರೈತರಿಗೆ. ಅಕಸ್ಮಾತು ಈಗ 2ನೇ ಹಂತದಲ್ಲಿ ಹೇಗೆ ಅಂದರೆ ನಮಗೆ ನೀವೆಲ್ಲ ಬಿತ್ತನೆ ಮಾಡಿದ್ರಿ, ಚೆನ್ನಾಗಿ ಮಳೆ ಬಂತು, ಆ ಬೆಳೆ ಚೆನ್ನಾಗಿದೆ, ಆಮೇಲೆ 1 ತಿಂಗಳಿಂದ ಮತ್ತೆ ಬೆಳೆ ಕಂಪ್ಲೀಟ್ ಆಗೋಕ್ಕೆ ಇನ್ನು 15 ದಿನ ಇದೆ ಅನ್ಬೇಕಾದ್ರೆ ಈ ಹಂತದಲ್ಲಿ ಬೆಳೆ ಕೈ ಕೊಡೋದಾಗಿರ್ಬೋದು ಅಥವಾ ಅತಿವೃಷ್ಟಿ ತುಂಬ ಜೋರಾಗಿ ಮಳೆ ಬಂದು ಬೆಳೆ ಹಾನಿ ಆಗೋವಂಥದ್ದಾಗಿರ್ಬೋದು. ಈ ಟೈಮಲ್ಲಿ 2ನೇ ಥರ ಕ್ಲೈಮ್ ಆಗುತ್ತೆ. ಅವಾಗ ಏನಂದರೆ ಇಮಿಡಿಯೇಟ್ಲಿ ಈಗ ನಮ್ಮದು ಬೆಳೆ ಹಾಳಾಯಿತು ಅಂತಂದರೆ ಮಳೆ ಬರ್ದಿರ ಬೆಳೆ ಹಾನಿ ಆಯಿತು 1 ತಿಂಗಳಿಂದ ಮತ್ತೆ 4 ತಿಂಗಳು ಬೆಳೆ ಏನಿದೆ ಅದು ಮಳೆ ಬರ್ದಿರ ಬೆಳೆ ಹಾನಿ ಆಯಿತು ಅಂದರೆ ಅಥವಾ ತುಂಬ ಜಾಸ್ತಿ ಮಳೆ ಬಂದ್ಬಿಟ್ಟು ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಯಿತು ಅಂದರೆ ಇಮಿಡಿಯೇಟ್ಲಿ 25% ಕೊಟ್ಬಿಡ್ತಾರೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ. ಇನ್ನು ಆಮೇಲೆ ಬೆಳೆ ಸಮೀಕ್ಷೆ ಬೆಳೆ ಕಟಾವು ಪ್ರಯೋಗ ಅಂತ ಇರುತ್ತೆ ಸರ್. ಸೇಮ್ ಸರ್ 5,000 ಸರ್. ಎಸ್ ಸರ್. ಸರ್ ಬಿತ್ತನೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಕ್ರಾಪ್ ಲಾಸ್ ಆಯಿತು ಅಂದರೆ ಸರ್ ಮಳೆ ಬರ್ದಿರ ಕ್ರಾಪ್ ಲಾಸ್ ಆಯಿತು ಅಂದ್ರು ಅಥವಾ ತುಂಬ ಮಳೆ ಬಂದು ಕ್ರಾಪ್ ಲಾಸ್ ಆಯಿತು ಅಂದ್ರೂ 25% ಅಂದರೆ 5,000 ಏನಿತ್ತು ಅದನ್ನು ಕೊಡ್ತಾರೆ. ಬಟ್ ಬೆಳೆ ಬಿತ್ತನೆ ಆಗದಿರೋ ಅಂಥ ಸಮಯದಲ್ಲಿ ಏನು ನಮ್ಮದು ಇನ್ಶೂರೆನ್ಸ್ ಇತ್ತು ಅದು ಕ್ಲೋಸ್ ಆಗಿತ್ತಲ್ಲ, ಇದರಲ್ಲಿ ಆ ಥರ ಆಗಲ್ಲ. ನೆಕ್ಸ್ಟ್ ಬೆಳೆ ಕಟಾವು ಪ್ರಯೋಗಗಳಂತ ನಮ್ಮ ಕೃಷಿ ಇಲಾಖೆಯಿಂದ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿರ್ಬೋದು, ಮತ್ತು ಪಂಚಾಯತಿಯಿಂದ ಕ್ಷೇತ್ರ ಮಟ್ಟದ ಅಧಿಕಾರಿಗಳು, ಹಾಗೆ ಕಂದಾಯ ಇಲಾಖೆಯಿಂದ ಕ್ಷೇತ್ರ ಮಟ್ಟದ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆಯಿಂದ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿರ್ತಾರೆ. AHO ಆಗಿರ್ಬೋದು, VAಗಳಾಗಿರ್ಬೋದು, PDOಗಳಾಗಿರ್ಬೋದು, ಮತ್ತು AOಗಳಾಗಿರ್ಬೋದು. ಇವರೆಲ್ಲರಿಗೂ ಪಂಚಾಯತಿಯವರು ಬೆಳೆ ಕಟಾವು ಪ್ರಯೋಗಗಳಿರುತ್ತೆ. ಅದರಲ್ಲಿ ಎಷ್ಟು ಈಲ್ಡ್ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಎಸ್ಟಿಮೇಟ್ ಮಾಡ್ತಾರೆ. ಅಂದರೆ ಈಗ ನಮ್ಮ ರಾಗಿನಲ್ಲಿ ಒಂದು 10 ಕ್ವಿಂಟಾಲು ನಮಗೆ ಇಳುವರಿ ಬರಬೇಕಾಗಿತ್ತು, ಆದರೆ ಬರೀ ಕೇವಲ 2 ಕ್ವಿಂಟಾಲ್ ಇಳುವರಿ ಬಂದಿದೆ 1 ಎಕರೆಗೆ. ಅವಾಗ ನಮ್ಗೆ ಲಾಸ್ ಎಷ್ಟಾಯಿತು? 8 ಕ್ವಿಂಟಾಲ್ ಅಷ್ಟು ಇಳುವರಿ ಲಾಸ್ ಆಗಿದೆ. ಆ ಇಳುವರಿ ನಷ್ಟ ಎಷ್ಟು ಪರ್ಸೆಂಟೇಜ್ ಆಗಿದೆ
ಅದ್ರ ಬೇಸಿಸ್ ಮೇಲೆ ಇನ್ನು ಮಿಕ್ಕಿದ್ದನ್ನ ಕೊಡ್ತಾರೆ ಸರ್. ಹಾಗಾಗಿ ಇದು ಅಲ್ಲಿಗೆ ಕ್ಲೋಸ್ ಆಗಲ್ಲ ಸರ್. ಬಿತ್ತನೆ ಮಾಡಲಿಲ್ಲ ಅಂದರೆ ಅಲ್ಲಿ ಕ್ಲೋಸ್ ಆಗ್ತಾ ಇತ್ತು. ಬಟ್ 2ನೇ ಹಂತದಲ್ಲಿ ನಮ್ಮದು ಬೆಳೆ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ಎಷ್ಟು ನಷ್ಟ ಆಯಿತು ಅಷ್ಟು ಬರುತ್ತೆ. ಮತ್ತು ನಮಗೆ ಇಮಿಡಿಯೇಟ್ಲಿ ಫಸ್ಟಿಗೇನೆ 25% ಕೊಟ್ಬಿಟ್ಟಿರ್ತಾರೆ ಸರ್. 3ನೇ ಹಂತದಲ್ಲಿ ಹೇಗೆ ಅಂದರೆ ನಮ್ಮದು ಬೆಳೆ ಎಲ್ಲ ತುಂಬ ಚೆನ್ನಾಗಿದೆ, ಕಟಾವು ಮಾಡಿದ್ದೀರಾ ಅಥವಾ ಕಟಾವಿಗೆ ಮುಂಚೆ 14 ದಿನ ಇನ್ನೇನು ನಮ್ಮದೆಲ್ಲ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಸುಭಿಕ್ಷವಾಗಿದೆ ಈ ಸೀಸನ್ ಒಳಗಡೆ, ಕಟಾವು ಮಾಡಬೇಕು ಅಥವಾ ಕಟಾವು ಮಾಡಿ ತಾವು ಜಮೀನುಗಳಲ್ಲೊಡೆ ಅದನ್ನು ಹಾಕ್ಕೊಂಡಿದ್ದೀರಾ ಅಂಥ ಟೈಮಲ್ಲಿ ಏನಾದರೂ ಯಾವುದಾದ್ರೂ ಚಂಡಮಾರುತ ಅಥವಾ ತುಂಬ ಬಿರುಗಾಳಿ ಬಂದು ತುಂಬ ಮಳೆ ಬಂದು ಆ ಬೆಳೆ ಹಾನಿ ಆಯಿತು ಅಂತಂದರೆ ಅದನ್ನು ಲೋಕಲ್ ಕೆಲಾಮಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನು ಕೇಸ್ ಬೈ ಕೇಸು, ಅಂದರೆ ಯಾವ ರೈತರು ಹೊಲದಲ್ಲಿ ಎಲ್ಲ ರೈತರಿಗೂ ಅದು ಡ್ಯಾಮೇಜ್ ಆಗಿರಲ್ಲ ಒಂದೇ ಸಲ. ಯಾವುದೋ ಕೆರೆ ಕೋಡಿ ಹೊಡೆದ್ಬಿಟ್ಟು ಅದು ಬೆಳೆ ಕೊಚ್ಕೊಂಡು ಹೋಗಿರ್ಬೋದು, ಅಥವಾ ಎಲ್ಲೋ ಒಂದೇ ಒಂದು ಹಳ್ಳಿನಲ್ಲೋ ಅಥವಾ ಒಂದು ಪಂಚಾಯತಿನಲ್ಲೋ ತುಂಬ ಜಾಸ್ತಿ ಮಳೆ ಆಗಿಬಿಟ್ಟು ಅಲ್ಲಿ ಬೆಳೆ ಹಾನಿ ಆಗಿರ್ಬೋದು. ಅಂಥ ಸಮಯದಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಅದಕ್ಕನ್ನು ಕಾಲ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಸ್ಥಳೀಯ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದನ್ನು 48 ಗಂಟೆ ಒಳಗಡೆ ವೀಕ್ಷಣೆ ಮಾಡಿಬಿಟ್ಟು ಎಷ್ಟು ಬೆಳೆ ಹಾನಿಯಾಗಿದೆ, 80% ಬೆಳೆ ಹಾನಿಯಾಗಿದೆಯಾ, 90% ಬೆಳೆ ಹಾನಿಯಾಗಿದೆಯಾ ಅಥವಾ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆಯಾ, ಅದ್ರ ಬೇಸಿಸ್ ಮೇಲೆ ನಮ್ಗೆ ಇವಾಗ 100% ಬೆಳೆ ಹಾನಿಯಾಗಿತ್ತು ಅಂತಂದರೆ ನಮ್ದೇನು ಇನ್ಶೂರೆನ್ಸ್ ಅಮೌಂಟ್ ಇತ್ತು ಕವರೇಜು 20,194 ರಾಗಿಗೆ ಅಷ್ಟು ಬಂದ್ಬಿಡುತ್ತೆ. ಅಥವಾ 80% ಅಷ್ಟು ಆಗಿತ್ತು ಅಂತಂದರೆ ನಮಗೆ 16,000 ಬರುತ್ತೆ. ಒಂದು ಅಂದಾಜಿಗೆ ನಾನು ಹೇಳ್ತಾ ಇರೋದು ಆ ರೀತಿ ಕೆಲಸ ಮಾಡುತ್ತೆ. 4ನೇದು ನಮಗೆ ಯಾವುದೂ ತೊಂದರೆಗಳೇ ಆಗಲಿಲ್ಲ ಈ ಸೀಸನ್ ಒಳಗಡೆ, ಬಟ್ ಆದ್ರೂ ಬೆಳೆ ಸ್ವಲ್ಪ ಇಳುವರಿ ಕಡಿಮೆ ಇದೆ. ಯಾವ ಕಾಲದಲ್ಲಿ ಮಳೆ ಬೀಳಬೇಕಾಗಿತ್ತೋ ಮತ್ತು ಎಷ್ಟು ಮಳೆ ಬೀಳಬೇಕಾಗಿತ್ತೋ ಆ ಥರ ಮಳೆ ಬೀಳ್ದಿರ ಇಳುವರಿ ಕೊರತೆ ಆದಾಗ ಆ ಸೀಸನ್ ಕಂಪ್ಲೀಷನ್ ಟೈಮಲ್ಲಿ ನಮ್ಮದು ಬೆಳೆ ಕಟಾವು ಪ್ರಯೋಗಗಳಾಗುತ್ತೆ. ಅದರೊಳಗಡೆ ಪಂಚಾಯಿತಿವಾರು ಎಷ್ಟೆಷ್ಟು ಇಳುವರಿ ಬಂದಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೆಲ್ಲ ಅದನ್ನು ಸಮೀಕ್ಷೆ ಮಾಡಿಬಿಟ್ಟು ತೂಕ ಹಾಕಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ, ಮೌಲ್ಯಮಾಪನ ಮಾಡ್ತಾರೆ. ಅದರೊಳಗಡೆ ಒಂದು ಪಂಚಾಯತಿನಲ್ಲಿ ಜಾಸ್ತಿ ಬಂದಿರ್ಬೋದು ಅಥವಾ ಒಂದು ಪಂಚಾಯತಿನಲ್ಲಿ ಕಡಿಮೆ ಬಂದಿರ್ಬೋದು. ಆ ಪಂಚಾಯತಿನಲ್ಲಿ ಎಷ್ಟು ಇಳುವರಿ ಕಡಿಮೆ ಬಂದಿದೆ ಅದರ ಅನುಸಾರವಾಗಿ ನಮಗೆ ಇನ್ಶೂರೆನ್ಸ್ ಕ್ಲೈಮು ಸೆಟಲ್ಮೆಂಟ್ ಆಗುತ್ತೆ. ಎಕರೆಗೆ ಅವರು ದುಡ್ಡು ಕಟ್ಟಿದ್ರೆ 200 ರೂಪಾಯಿ ಕಟ್ಟಿದ್ರೆ, ಈಗ ನಾನು ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ನನ್ನ ಮನೆಗೆ ಬಂದ್ಬಿಟ್ಟಾರೆ, ಹೆಂಗೆ ಕಟ್ತಾರೆ ಒಂದು ದುಡ್ಡು ಅಂತ, ಅಡ್ಡೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಬಿಡ್ತಾನೆ ಅಂತ. ನಾವು ಅಂದರೆ ನಮ್ಮ ಸಹಪಾಠಿಗಳು ಎಲ್ಲ ಸೇರಿ ಇನ್ನು 200 ರೂಪಾಯಿಗಳನ್ನು ನಾವು ಸೇರಿಸಿ ಅವ್ರಿಗೆ ಕೊಡ್ತೀವಿ ನಾವು. ಈಗ ಇವರು ಬನ್ನಿ ಮುಂದೆ ಇವ್ರದ್ದು ಗ್ರಾಮ ಒನ್ನಲ್ಲಿ ಈಗ CSC ಸೆಂಟರ್ಗಳು ಇವ್ರಿಗೆ ಏನಾಯ್ತದೆ ಅಂತಂದ್ರೆ ಫಿಲ್ಅಪ್ ಮಾಡೋಕ್ಕೆ ಫ್ರೀಯಾಗಿ ಮಾಡ್ತಾರೆ. ಫಿಲ್ಅಪ್ ಮಾಡೋದು ಇವ್ರ ಸೆಂಟರ್ಗಳದೆಲ್ಲ ನೀವು ಎಲ್ಲೆಲ್ಲಿದೆ ಇವ್ರ ಸೆಂಟರ್ಗಳು ಅನ್ನೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ನೀವು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು. ಅಲ್ಲಿ ಏನಾಗ್ತದೆ ಅಂತಂದ್ರೆ ನೀವು ಒಂದು ಎಕರೆಗೆ 200 ರೂಪಾಯಿ ಕಟ್ಟಿದ್ರೆ ಈ 200 ರೂಪಾಯಿನ ನಾವು ಸೇರಿಸಿ ಅವ್ರಿಗೆ ಕೊಡ್ತೀವಿ. ಸಾಯಂಕಾಲದಷ್ಟೊತ್ತಿಗೆ ನಮಗೆ ವರದಿ ಕೊಡ್ತಾರೆ ಅವರು, ಎಷ್ಟು ಎಕರೆನ ನೀವು ನಮಗೆ ಕಟ್ಟವ್ರೆ ರೈತರು ಅಂತ. ಆ ಮ್ಯಾಚಿಂಗ್ ಗ್ರಾಂಟ್ನ ನೀವು ಎಕರೆಗೆ 200 ಕಟ್ಟಿದ್ರೆ ನಾವು 200 ರೂಪಾಯಿ ಕೊಡ್ತೀವಿ ಅವ್ರು ಮ್ಯಾಚಿಂಗ್ ಗ್ರಾಂಟು. ಈಗ ನೀವು ಯಾಕೆ ಮಾಡ್ತಾ ಇದ್ದೀರ ಅಂದ್ರೆ ಇದು ನಾವು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಜನಗಳನ್ನ ಎಜುಕೇಟ್ ಮಾಡಬೇಕು ಅಂತೀವಿ. ಇದ್ರ ಬಗ್ಗೆ ಒಂದು ಎಜುಕೇಶನ್ ಆಗ್ಬೇಕು ನಮ್ಮ ಜನಗಳಿಗೆ. ಇನ್ಶೂರೆನ್ಸ್ ಬಗ್ಗೆ ಎಜುಕೇಶನ್ ಆಗ್ಬೇಕು. ಎಷ್ಟೋ ಜನಗಳಿಗೆ ಇನ್ಶೂರೆನ್ಸ್ ಇಲ್ಲ. ನೋಡ್ರಿ, ನೀವು ರಾಗಿ ಬಿತ್ತೇ ಇರೋದಿಲ್ಲ, 5,000 ರೂಪಾಯಿ ಕೊಡ್ತಾರೆ. ನೀವು ಬಿತ್ತೇ ಇರಲ್ಲ ರಾಗಿನ, ಆದ್ರೆ ನೀವು ಇನ್ಶೂರೆನ್ಸ್ ಕಟ್ಟಿದ್ರೆ ನಿಮ್ಗೆ 5,000 ರೂಪಾಯಿ ಆಗಸ್ಟ್ 14ನೇ ತಾರೀಕುವರೆಗೂ. ನೀವೇಂದ್ರೆ ಬ್ಯಾಂಕ್ ಅವರೇ ನೀವು ಅವ್ರ ಲೋನ್ ಅಕೌಂಟಲ್ಲೇ ಕಟ್ಕೋಬೇಕು ಅಂತ ಕಾನೂನು ಇದೆ. ಅದಲ್ಲದೆ ಲೋನು ನಾವು ರೈತರು ಕಟ್ಬೋದು. ಅದೇ ಕಾನೂನು ಇದ್ರು ರೈತರು ನಾನೇ ಕಟ್ತೀನಿ ಅಂತ ಬಂದ್ರೆ ರೈತರಿಗೆ ನೀವು ನಿಮ್ಮ ರೈತರುಗಳನ್ನ ನೀವೆಲ್ಲ ಮಾತಾಡಿ ಮೀಟಿಂಗ್ ಮಾಡಿ ಅವ್ರು 200 ರೂಪಾಯಿ ಕಟ್ಟಿದ್ರೆ ಒಂದು ಎಕರೆಗೆ 200 ರೂಪಾಯಿ ನಾವು ಕೊಡ್ತೀವಿ ನಿಮ್ಮ ಬ್ಯಾಂಕ್ಗೆ. ಅಡಿಕೆಗೆ ಬೇರೆದೆಲ್ಲ ಬದಲಾವಣೆ ತಗೋಬೋದಂತೆ. ಈಗ ನಾನು ರೇಷ್ಮೆ ತಗೊಂಡಿದ್ದೀನಿ, ನಾನು ರೇಷ್ಮೆ ಹೊಂಟೋಯ್ತು, ನಾನು ರಾಗಿ ಹಾಕ್ತೀನಿ ತಗೋಬೋದು. ಅದನ್ನ ನೀನು ಅಡಿಕೆಗೆ ತೆಂಗು ಮಾವಿಗೆ ಅವಕ್ಕೆಲ್ಲ ಮಾಡೋಕ್ಕಾಗಲ್ಲ. ಅಡಿಕೆ ಮಾವು ಅವಕ್ಕೆಲ್ಲ ಅವೆಲ್ಲ ಪರ್ಮನೆಂಟ್ ಕ್ರಾಪ್ಗಳಾದ್ರಿಂದ ಅವನ್ನೆಲ್ಲ ಮಾಡಕ್ ಬರಲ್ಲ. ಮೇಯ್ನು ನೀವು ರೇಷ್ಮೆ ಅವ್ರಿಗೆ ಮಾತ್ರ ನಾವು ಸಹಾಯ ಮಾಡ್ಬೋದು. ರೇಷ್ಮೆ ಅಂತ ತಗೊಂಡಿರ್ತಾರಲ್ಲ ನಿಮ್ಗೆ, ರೇಷ್ಮೆ, ಬೇಳೆ, ಇದು ಬಾಳೆ, ಇಂಥ ಕ್ರಾಪ್ಗಳು ಇರ್ತಾವಲ್ಲ, ಅಂದ್ರೆ ತೆಗೆದಾಕೊಡುವಂಥ ಕ್ರಾಪ್ಗಳು, ಪರ್ಮನೆಂಟ್ ಆಗಿರೋ ಸ್ಟ್ರಕ್ಚರ್ ಇರುವಂಥ ಕ್ರಾಪ್ಗಳನ್ನ ಮಾಡೋಕ್ಕಾಗಲ್ಲ. ದಯಮಾಡಿ ನೀವು ಅದನ್ನ ಎಜುಕೇಟ್ ಮಾಡಿ ಅವ್ರಿಗೆ. ಅವು ಟೊಮೊಟೊಗೆಲ್ಲ ಆಯ್ತದೆ, ಎಲ್ಲ ಬೇರೆ ಎಲ್ಲದಕ್ಕೂ ಆಯ್ತದೆ, ಎಕ್ಸೆಪ್ಟ್ ಪರ್ಮನೆಂಟ್ ಕ್ರಾಪ್ ತೆಂಗು, ಈ ಅಡಿಕೆ, ಮಾವು ಇವೆಲ್ಲ ಮಾಡೋಕ್ಕಾಗಲ್ಲ. ನೋಡ್ರಿ, ಮಾವುಗೂ ಒಂದು ಒಳ್ಳೆ ಅವಕಾಶ. ಮಾವಿಗೆ ಎಷ್ಟು ಕೊಡ್ತಾರೆ ಎಕರೆ ಕಟ್ಟಿ? ಎಷ್ಟು ಕಟ್ಟಬೇಕು? 1,600 ರೂಪಾಯಿ ಎಕರೆ ಕಟ್ಟಿದ್ರೆ ಮಾವಿಗೆ ಎಷ್ಟು ಕೊಡ್ತೀರಾ? 15,000 ರಿಂದ 25,000 ಪರ್ ಎಕರೆಗೆ ಮಾವಿಗೆ ಬರ್ತದೆ. ನಮ್ಮಲ್ಲಿ ಎಷ್ಟು ಎಕರೆ ಮಾವಿದೆ? ಎಷ್ಟು ಎಕರೆ ಮಾವು ಐತೆ ನಮ್ಮ ತಾಲೂಕಲ್ಲಿ? 4,000 ಎಕರೆ. ಎಷ್ಟು ಕಟ್ಟಬೇಕು? 10,000 ಎಕರೆ. 10,000 ಎಕರೆ ಅಂತಂದ್ರೆ ಅಲ್ಲಿಗೆ 1,600 ಅಂದ್ರೆ 1,60,00,000. 1,000 ಜನ ಕಟ್ತಾರೆ. ಎಲ್ಲರ ಕೈಲಿ ಕಟ್ಸ್ಬೇಕು ಇವಾಗ ಏನಾರ ಮಾಡಿ. ಮಾವಿಗೆ 25% ಕಟ್ಟೋಣ.
75% ನೀವು ಕಟ್ಟಿ, 25% ನಾನು ಕೊಡ್ತೀನಿ. ಆಯ್ತು, ಮಾವಿಗೆ 75% ಅವ್ರು ಕಟ್ಟಿದ್ರೆ 25% ನಾವು ಕೊಡ್ತೀವಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಕೂಡ ಇದರ ಸದುಪಯೋಗವನ್ನ ಪಡಿಸ್ಕೋಬೇಕು. ಯಾರು ಕಟ್ತಾರೆ, ಆಮೇಲೆ ನಮ್ಮಲ್ಲಿ ಯಾರೋ ಒಂದು ಸ್ನೇಹಿತರುಗಳು ಕೇಳಿದ್ರು SC ST ಅವ್ರಿಗೆ ಏನ್ ಮಾಡ್ತೀರಾ ಅಂತ. ಅವ್ರು ನೋಡೋಣ, ಆಮೇಲೆ ಪರಿಶೀಲನೆ ಮಾಡ್ತೀವಿ. ಅವ್ರು ಸಂಪೂರ್ಣವಾಗಿ ಅವ್ರಿಗೆ ಏನೋ ಸಹಾಯ ಮಾಡುವಂತದ್ದನ್ನ ಅದನ್ನ ಪರಿಶೀಲನೆ ಮಾಡ್ತೀವಿ. SC ST ಗಳು ಏನಾರ ಸಂಪೂರ್ಣವಾಗಿ ಅವ್ರಿಗೆ ಕಟ್ಟುವಂಥದ್ದು, ವಿಮೆ ಕಟ್ಟುವಂಥದ್ದು ಏನಾರ ಇದ್ರೆ ಅದನ್ನ ಕಟ್ಟೋದು, ಅದ್ರ ಬಗ್ಗೆ ಅದು ಅಧಿಕಾರಿಗಳಿಗೆಲ್ಲ ಮಾಹಿತಿ ತಗೊಳ್ಳೋಕೆ ಹೇಳಿದ್ದೀನಿ. ಅದು ನೋಡೋಣ ಅದನ್ನ. ಆದ್ರೆ ನೀವು ಕಂಪಲ್ಸರಿ ಹೋಗಿ ನೀವು ಇದಕ್ಕೆ ನಮ್ಮ ಧರ್ಮಸ್ಥಳದ ಕೇಂದ್ರಕ್ಕೂ ಮತ್ತೆ ನಮ್ಮ ಗ್ರಾಮ ಕೇಂದ್ರಗಳು ಮತ್ತೆ ಬ್ಯಾಂಕ್ಗಳು ನೀವು ಮಾಡ್ಬೇಕು. ನೀವು BDC ಬ್ಯಾಂಕ್ ಅವರು ನಿಮ್ ಪರ್ಫಾರ್ಮೆನ್ಸ್ ನೋಡ್ತೀನಿ ನಾನು. ಈಗ 15ನೇ ತಾರೀಕು ಒಳಗಡೆ 10ನೇ ತಾರೀಕು ಆದ್ಮೇಲೆ ಮೀಟಿಂಗ್ ಕರಿತೀನಿ ನಿಮ್ದು. BDC ಬ್ಯಾಂಕು ಯಾರ್ಯಾರು ಗ್ರಾಮವನ್ನು ಯಾರ್ಯಾರು ಎಷ್ಟು ಕಟ್ಟವ್ರೆ ಏನು ಅಂತ 10ನೇ ತಾರೀಕು ಆದ್ಮೇಲೆ ಮೀಟಿಂಗ್ ಕರಿತೀನಿ. ನಾನು ಇವ್ರಿಗೆಲ್ಲ ಹೇಳಿದ್ದೀನಿ. ನಿಮ್ಗೂ ಅಷ್ಟೇ, ನಿಮಗೂ ಅಮೌಂಟ್ ಕೊಡ್ತೀವಿ ನಾವು. 50% ಪೇಮೆಂಟ್ ನಿಮಗೂ ಕೊಡ್ತೀವಿ. ರಾಗಿಗೆ ಏನಾರು ನೀವು ಕಟ್ಸ್ಕೊಂಡ್ರೆ ನೀವು BDC ಬ್ಯಾಂಕ್ ಅವರು ಅವ್ರು ಬಂದು ಕಟ್ಟಿದ್ರೆ 50%, ನಾವು 50% ಕೊಡ್ತೀವಿ. ಬಟ್ ನೀವು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿದ್ದಾರೆ ಸರ್ಕಾರ ಅಂತ, ನೀವೇ ಕಟ್ಕೋಬೇಕು ಅಂತ ಲೋನ್ ಕೊಟ್ಟಿರೋರು. ದಯಮಾಡಿ ಇದರ ಸದುಪಯೋಗವನ್ನ ನಮ್ಮ ತಾಲೂಕು ರೈತರು ಪಡ್ಕೋಬೇಕು. ಈ ಬಾರಿ ನಾವು ಶುರು ಮಾಡಿದೀವಿ 50% ಪೇಮೆಂಟ್ ನಾವು ಕೊಡಬೇಕು ಅಂತ, 50% ರೈತರು ಕಟ್ಟಬೇಕು ಅಂತ. ಯಾಕಂದ್ರೆ ಅವರು ಮೋಟಿವೇಟ್ ಆಗಬೇಕು. ಎಲ್ಲ ಪುಕ್ಸಟೆ ಕೊಡ್ತಾರೆ ಅಂತಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತದೆ. ಅರ್ಧ ಅವ್ರು ಕಟ್ಟಲಿ, ಅರ್ಧ ನಾವು ಕೊಡ್ತೀವಿ. ನಾವು ಈಗಾಗಲೇ ಹೇಳಿದ್ದೀನಿ ಬ್ಯಾಂಕ್ ಅವ್ರು ನಿಮ್ಗೂ ಕೊಡ್ತೀವಿ. ಬೇಕಾದ್ರೆ ನೀವು ಯಾರು ಮಾಡ್ಕೊಂಡಿಲ್ಲ ಅದನ್ನ VSN ಇದರಲ್ಲಿ ಯಾರು ಮಾಡ್ಕೊಂಡ್ರೆ ನಿಮಗೂ 50% ಕೊಡ್ತೀವಿ. ನೀವು ನಮಗೆ ಮಾಹಿತಿ ಕೊಡ್ಬೇಕು, ಪಟ್ಟಿ ಕೊಡಬೇಕು. ಎವ್ರಿಡೇ ಎಷ್ಟು ಬಂತು ಅಂತ ಹೇಳಿ ಪಟ್ಟಿ ಕೊಟ್ಟರೆ ನಾವು ಕೊಡ್ತೀವಿ. ಇವ್ರಿಗೂ ಹೇಳಿದ್ದೀವಿ, ಧರ್ಮಸ್ಥಳ ಸಂಘದವ್ರಿಗೂ ಹೇಳಿದ್ದೀವಿ. ಅವ್ರು ಸಾಯಂಕಾಲದೊಳಗೆ ನಮಗೆ ಮಾಹಿತಿ ಕೊಡ್ತಾರೆ, ಅವ್ರು ಕಟ್ಕೋತಾರೆ. ನಮ್ಗೆ ಅರ್ಧ ದುಡ್ಡು ಅವ್ರಿಗೆ ನಾವು ಪೇಮೆಂಟ್ ಮಾಡ್ತೀವಿ. ಆಯ್ತಾ? ದಯಮಾಡಿ ಇದ್ರ ಸದುಪಯೋಗವನ್ನ ನಮ್ಮ ರೈತರುಗಳು ಪಡಿಸ್ಕೋಬೇಕು. ಮತ್ತೆ ಇದ್ರ ಬಗ್ಗೆ ನಮ್ಗೆ ಕನ್ಫ್ಯೂಷನ್ ಇದೆ. ಏನಂತಂದ್ರೆ ನಮಗೆ ಇನ್ಸೂರೆನ್ಸ್ ಸರಿಯಾಗಿ ಬರಲ್ಲ ಅನ್ನೋಕ್ಕಂಥದ್ದು ಎಲ್ರಿಗೂ ಕೂಡ ಗೊಂದಲ ಇದೆ. ಅದಕ್ಕೊಂದು ಟೀಮ್ ಮಾಡಿ ನೀವು ಅದನ್ನ ಪರಿಶೀಲನೆ ಮಾಡಕ್ಕೆ ಬಿಡಬೇಕು. ಯಾಕೆ ಬರಲ್ಲ, ಏನು ಕಾರಣ ಏನು ಅಂತೇಳಿ. ಈಗಾಗಲೇ ಹೇಳಿದ್ರು ನೋಡಿ, ನೀವು ರಾಗಿಗೆ ಈಗ ನಾವು ಕಟ್ಟಿದ್ರೆ ಏನು ಮಾಡದೇ ಇದ್ರು 5,000. ಅಕಸ್ಮಾತ್ ನಾವು ರಾಗಿ ಚೆಲ್ಬಿಟ್ಟು ಮಳೆ ಬಂದು ಆ ರಾಗಿ ಸರಿಯಾಗಿ ಬೆಳೆಲ್ಲ, ಫಸ್ಟ್ 5,000 ಕೊಡ್ತಾರೆ. ಆಮೇಲೆ ಮಿಕ್ಕಿದ್ದು ಆಲೋಚನೆ ಮಾಡ್ತಾರೆ. ನಿಮ್ಮ ಕ್ರಾಪ್ ಡಿಪೆಂಡಿಂಗ್ ಆನ್ ದಿ ಪ್ರಾಬ್ಲಮ್, ಅದೇನು ಪ್ರಾಬ್ಲಮ್ ಆಗೋದು ಅನ್ನೋದ್ರ ಮೇಲೆ ತೀರ್ಮಾನ ಮಾಡಿ ಅಪ್ ಟು 20,000 ಕೊಡ್ತೀರಾ? 20,000, 16,000, 10,000, ಹೀಗೆ 5,000, 10,000, 16,000, 20,000 ಈ ರೀತಿ ಪರ್ ಎಕರ್ಗೆ 1 ಎಕರೆಗೆ 20,000 ಕೊಡುವಂಥದ್ದು ಐತೆ. ದಯಮಾಡಿ ಇದನ್ನ ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಜಾಸ್ತಿ ಇದನ್ನ ಪ್ರಚಾರ ಮಾಡಿ ನಮ್ಮ ರೈತರುಗಳು ಬಂದು ಮಾಡಲಿ. ಏನು ಈ ಬಾರಿ ನಾವು ಶುರು ಮಾಡಿದ್ದೀವಿ ಈ ಸ್ಕೀಮ್ನ, ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ರಿಂದ ನಾವು ಅರ್ಧ ಕಟ್ಟಬೇಕು ಅಂತಕ್ಕಂಥ ಸ್ಕೀಮ್ನ ಈಗ ಶುರು ಮಾಡಿದ್ದೀವಿ. ಈ ವರ್ಷ ಸಾಧಕ ಬಾಧಕ ಚರ್ಚೆ ಮಾಡಿ ಮುಂದಿನ ದಿವಸದಲ್ಲಿ ಅದೇನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ದಯಮಾಡಿ ಮಾಗಡಿ ತಾಲೂಕಿನ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾಕಂದ್ರೆ ನಮ್ಗೆ ಇನ್ಸೂರೆನ್ಸ್ ಬಗ್ಗೆ ನಮ್ಗೆ ಪರಿಜ್ಞಾನವೇ ಇಲ್ಲ, ಜ್ಞಾನವೂ ಇಲ್ಲ, ಅಲ್ಲಿ ಬರ್ತಕ್ಕಂಥ ಹಣದ ಬಗ್ಗೆನೂ ಇಲ್ಲ. ಆದ್ರೆ ಆ ಇನ್ಸೂರೆನ್ಸ್ ಕಟ್ಟಿದ ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೇಂದ್ರನೂ ಕೂಡ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತೆರಿಬೇಕಾಗ್ತದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಎವ್ರಿ 15 days ಒಂದ್ಸರಿ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮೀಟಿಂಗ್ ಮಾಡಿ ನಿಮ್ಮಿಂದ ಏನು ನ್ಯೂನತೆ ಇದೆ ನಿಮ್ಮ ವಿಎಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನ ಸರಿ ಮಾಡತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಅವ್ರಿಗೆ ಬಹಳ ಬೇಕು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಹಕಾರ ಬೇಕು. ಅದನ್ನು ಸರಿಪಡಿಸೋದಕ್ಕೆ ನೀವು ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಈಗೇನು ನಾವು ಈ ಸ್ಕೀಮನ್ನ ಜಾರಿ ಮಾಡಿದ್ದೇವೆ, ನಾವು ವೈಯಕ್ತಿಕವಾಗಿ ಕೊಡ್ತಾ ಇರ್ತಕ್ಕಂಥ ಹಣ ಇದು, ಯಾರ್ದೋ ದುಡ್ಡನ್ನ ಕೊಡ್ತಾ ಇರ್ತಕ್ಕಂಥದ್ದಲ್ಲ. 50% ವೈಯಕ್ತಿಕವಾಗಿ ನಾನು ಒಬ್ಬನೇ ಕೊಡ್ತೀನಿ ಅಂತಂದ್ರೆ ನಾಳೆ ನನಗೆ ಇನ್ಕಮ್ ಟ್ಯಾಕ್ಸ್ ರೈಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರುಗಳು, ನಮ್ಮ ಹಿತೈಷಿಗಳು ಎಲ್ಲರನ್ನೂ ಸೇರಿಸಿ ಮಾಡ್ತಾ ಇದ್ದೀವಿ. 50% ನಾವು ಕೊಡ್ತೀವಿ. ದಯಮಾಡಿ ಇದನ್ನೆಲ್ಲ ರೈತರುಗಳು ಇದ್ರ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ಬೇರೆ ಬೇರೆ ಸ್ಕೀಮ್ಗಳಿದ್ದಾವೆ. ನಮ್ಮ DK ಸುರೇಶ್ ಅವರು ಹೇಳಿದ್ದಾರೆ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ಏನೇನು ಮಾಡಬೇಕು ಅಂತ. ಅದನ್ನು ಕೂಡ ಮುಂದಿನ ದಿವಸದಲ್ಲಿ ಅದನ್ನು ಪ್ರಯೋಗನ ಮಾಡ್ತೀವಿ. ಮಾವಿಗೂ ಕೊಡ್ತೀನಿ ಅಂತ ಹೇಳಿದಿಲ್ಲ 25%. ಈ ವರ್ಷನೇ ಕೊಡ್ತೀನಿ ಗುರು, ಈ ವರ್ಷನೇ ಮಾಡಿ ಗುರು. ಕಟ್ಟಿರೋರ್ಗೂ ಕೊಡ್ತೀವಪ್ಪ. ನೀನು ಬಂದಿರೋದ್ರಲ್ಲ 25% ಕೊಡ್ತೀವಿ. ಆಮೇಲೆ ಇನ್ಸೂರೆನ್ಸ್ ಬಂದಲ್ಲ ಆಯ್ತು, ಈ ಕೊಡೋಣ, ಅವ್ರಿಗೂ ಕೊಡೋಣ. ಮಾವ ಬೆಳೆಗಾರರಿಗೂ ಕೊಡ್ತೀವಿ.
ನಮ್ಗೆ ಇನ್ನೂ ನಾನು ಇದನ್ನ ಸ್ಟಡಿ ಮಾಡಿಲ್ಲ. ನನಗೆ ಯಾಕಂದ್ರೆ ನಾನು ಮಾತು ಕೊಟ್ಮೇಲೆ ಮಾಡ್ಬೇಕಲ್ಲ. ಆಮೇಲೆ ನೀವು ಕೊಟ್ಟಿರ ಆಮೇಲೆ ಬಡ್ಡಿ ಮಗ ಬಂದ ಹೇಳ್ದ ಕರ್ದ ಭಾಷಣ ಮಾಡ್ದ ಹೊಂಟೋಗ್ಬಿಟ್ಟ, ನೋಡ್ಕೊಡ್ಲೆಲ್ಲ ಮೋಸ ಹೋಗ್ಬಿಟ್ಟ ಅಂತೀರ. ನನಗೂ ಸಾಧಕ ಬಾಧಕ ಅಮೌಂಟ್ ಎಷ್ಟು ಬರ್ತದೆ, ಎಷ್ಟು ನನ್ನ ಮೇಲೆ ಬೀಳ್ತದೆ, ಎಷ್ಟು ಕಟ್ಟಬೇಕು ನಾನು, ಇದನ್ನೆಲ್ಲ ನಾನು ರಿಪೋರ್ಟ್ ಕೊಡಕ್ಕೆ ಹೇಳಿದ್ದೀನಿ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿದ್ದೀನಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿದ್ದೀನಿ ಎಷ್ಟು ನಾವು ಕಟ್ಟಬೇಕಾಗ್ತದೆ ಅಂತೇಳಿ. ಸುಮಾರು ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಇದು. ಆದರೂ ಕೂಡ ಅದಕ್ಕೆ ನಾವು ಸಹಕಾರ ನಮ್ಮ ರೈತರಿಗೆ, ನಮ್ಮ ತಾಲೂಕಿನ ರೈತರಿಗೆ ಸಹಕಾರ ಕೊಡಲಿಕ್ಕೆ ನಾವು ತಯಾರಿದ್ದೀನಿ. ದಯಮಾಡಿದರೆ ಎಲ್ಲ ರೈತರುಗಳು ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.